ಈ ವಿಡಿಯೋದಲ್ಲಿ ನಾವು ಕೆಲವು ತಿಂಗಳಿಂದ ಸಿದ್ಧವಾಗಿರುವ ನಮ್ಮ ಎರೆಹುಳು ಗೊಬ್ಬರನ್ನು ಹೇಗೆ ಫಿಲ್ಟರ್ ಮಾಡುತ್ತೇವೆ ಹಾಗೂ ಹೇಗೆ ರಾಶಿ ಮಾಡುತ್ತೇವೆ ಎಂದು ನೋಡೋಣ. ನಮಗೆ ಅಗತ್ಯವಿರುವಷ್ಟು ಎರೆಹುಳು ಗೊಬ್ಬರವನ್ನು ತೆಗೆದುಕೊಳ್ಳುವುದು ನಮ್ಮ ಯೋಜನೆಯಾಗಿದೆ. ಈಗ ನಮಗೆ ಸುಮಾರು 700 kgಯಿಂದ 1 ಟನ್ನಷ್ಟು ಅಗತ್ಯವಿದೆ. ಈಗ ನಾವು ಫಿಲ್ಟರನ್ನು ಆರಂಭಿಸೋಣ. ಪ್ರತಿ ಬಾರಿ ನಾವು ಸುಮಾರು 5 ರಿಂದ 10 kg ಕಚ್ಚಾ ಎರೆಹುಳು ಗೊಬ್ಬರನ್ನು ಬಕೆಟ್ ಹೊತ್ತ ಬುಟ್ಟಿಯಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ. ಆ ಕಚ್ಚಾ ಎರೆಹುಳು ಗೊಬ್ಬರವನ್ನು ನಾವು ಜಾಲರಿಯಲ್ಲಿ ಸುರಿಯುತ್ತಿದ್ದೇವೆ. ಈ ಜಾಲರಿ ಮರಳು ಮಣ್ಣನ್ನು ಸೋಸುವುದಕ್ಕಾಗಿ ಉಪಯೋಗಿಸಲ್ಪಡುತ್ತಿತ್ತು. ಇದನ್ನು ಒಬ್ಬ ಸಂಬಂಧಿಕರಿಂದ ನಾನು ಎರವಲು ಪಡೆದುಕೊಂಡು ತಂದಿದ್ದೇನೆ. ಈಗ ನೀವು ನೋಡಬಹುದು, ಫಿಲ್ಟರಿಂಗ್ ಸರಿಯಾಗಿ ಆಗುತ್ತಿದೆ. ಒಂದು ಕಡೆ ಫಿಲ್ಟರ್ ಆದ ಎರೆಹುಳು ಗೊಬ್ಬರವು ಬೀಳುತ್ತಿದೆ, ಇನ್ನೊಂದು ಕಡೆ ಫಿಲ್ಟರ್ ಆಗದೇ ಇರುವ ಅರ್ಧ ಕಾಂಪೋಸ್ಟ್ ಆಗಿರುವಂತಹ ಕಸ ಕಡ್ಡಿ ಎರೆಹುಳುಗಳು ಆ ಕಡೆ ಬೀಳುತ್ತಿವೆ. ಈ ಜಾಲರಿ ನಮಗೆ ಪರ್ಫೆಕ್ಟ್ ಆಗಿ ಹೊಂದಿಕೊಳ್ಳುತ್ತಿದೆ ಎಂದು ಅನಿಸುತ್ತಿದೆ. ಫಿಲ್ಟರ್ ಆದ ಎರೆಹುಳು ಗೊಬ್ಬರವನ್ನು ಗುಂಪಾಗಿ ಮಾಡಿಕೊಂಡು ನಾವು ಚೀಲಗಳಿಗೆ ತುಂಬುತ್ತೇವೆ. ಫಿಲ್ಟರ್ ಆಗದೇ ಇರುವ ವಸ್ತುಗಳನ್ನು ನಾವು ತೆಗೆದುಕೊಂಡು, ಅದರಲ್ಲಿ ಎರೆಹುಳುಗಳು ಮುಂತಾದವುಗಳು ಇರುತ್ತವೆ, ಅವೆಲ್ಲವನ್ನು ತೆಗೆದುಕೊಂಡು ನಮ್ಮ ಹೊಸ ಎರೆಹುಳು ಕಾಂಪೋಸ್ಟ್ ಮೇಲೆ ಹಾಕುತ್ತೇವೆ. ಫಿಲ್ಟರ್ ಮಾಡಿದ ಎರೆಹುಳು ಗೊಬ್ಬರವನ್ನು ನೀವು ನೋಡಬಹುದು. ಅದು ಚಹಾ ಪುಡಿಯಂತೆ ತುಂಬಾ ಉತ್ತಮವಾಗಿದೆ, ಅದು ತುಂಬಾ ಚೆನ್ನಾಗಿ ಕಾಣುತ್ತಿದೆ. ಇನ್ನೊಂದು ಕಡೆ ಉಳಿದಿರುವ ಕಚ್ಚಾ ವಸ್ತುವನ್ನು ಹೊಸ ಗೊಬ್ಬರದ ಮೇಲೆ ಹಾಕುತ್ತಿದ್ದೇವೆ. ಈ ಜಾಲರಿಯಲ್ಲಿ ಹಾದು ಹೋಗದ ಕಾರಣ ಸಾಕಷ್ಟು ಎರೆಹುಳುಗಳು ಕಚ್ಚಾ ವಸ್ತುವಿನಲ್ಲಿ ಸೇರಿಕೊಳ್ಳುತ್ತದೆ. ಅವುಗಳು ಸಹ ನಮ್ಮ ಹೊಸ ಕಾಂಪೋಸ್ಟ್ಗೆ ಹೋಗಿ ಸೇರಿಕೊಳ್ಳುತ್ತವೆ. ಈ ಕ್ರಿಯೆಯನ್ನು ನಾವು ನಮಗೆ ಸಾಕಷ್ಟು ಉತ್ತಮ ಪ್ರಮಾಣದಲ್ಲಿ ಎರೆಹುಳು ಗೊಬ್ಬರ ಸಿಗುವವರೆಗೆ ಮುಂದುವರಿಸುತ್ತೇವೆ. ಈ ಜಾಲರಿಯನ್ನು ನಾವು ಒಮ್ಮೊಮ್ಮೆ ಟ್ಯಾಪಿಂಗ್ ಮಾಡಬೇಕು, ಏಕೆಂದರೆ ಕೆಲ ಕೋಲುಗಳು ಕಡ್ಡಿಗಳು ಜಾಲರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತವೆ. ಅದನ್ನು ಟ್ಯಾಪಿಂಗ್ ಮಾಡಿದಾಗ, ಅಂದರೆ ತಟ್ಟಿದಾಗ ಅವೆಲ್ಲವೂ ಕೆಳಗೆ ಬೀಳುತ್ತವೆ. ಒಂದು ಬುಟ್ಟಿಯನ್ನು ಸುರಿಯುವುದು ಹಾಗೂ ಒಂದು ಸ್ವಲ್ಪ ಟ್ಯಾಪಿಂಗ್ ಮಾಡುವುದು, ಅಂದರೆ ಒಂದು ಸ್ವಲ್ಪ ತಟ್ಟುವುದು ಮಾಡಿದಾಗ ಸಿಕ್ಕಿಕೊಂಡ ಕಸ ಕಡ್ಡಿಗಳು ಕೆಳಗೆ ಬೀಳುತ್ತವೆ. ಒಟ್ಟಾರೆಯಾಗಿ ನೋಡುವುದಾದರೆ ಇದು ತುಂಬಾ ಸರಳವಾಗಿದೆ. ಆದಾಗ್ಯೂ ಇದು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಏಕೆಂದರೆ ನಾವು ಕಚ್ಚಾ ವಸ್ತುವನ್ನು ತರಬೇಕು, ಬಕೆಟ್ನಲ್ಲಿ ತಂದು ಅದನ್ನು ಸುರಿಯಬೇಕು. ಸುರಿದ ಮೇಲೆ ಫಿಲ್ಟರ್ ಆಗದೆ ವಸ್ತುಗಳನ್ನು ಗುಂಪು ಮಾಡಿ ಹೊಸ ಕಾಂಪೋಸ್ಟ್ ಗುಂಪಿನ ಮೇಲೆ ಹೋಗಿ ಹಾಕಬೇಕು, ಹಾಗೂ ಫಿಲ್ಟರ್ ಆದ ಎರೆಹುಳು ಗೊಬ್ಬರಗಳನ್ನು ಚೀಲಕ್ಕೆ ತುಂಬಿಕೊಳ್ಳಬೇಕು. ಹೀಗಾಗಿ ಇದು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಇಲ್ಲಿವರೆಗೆ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸೋಸಿದ ಎರೆಹುಳು ಗೊಬ್ಬರ ಸಿಕ್ಕಿದೆ. ಅದನ್ನು ನಾವು ಈಗ ಬ್ಯಾಗಿಗೆ ತುಂಬಿಸಲು ಆರಂಭಿಸಬಹುದು. ಅದೇ ಸಮಯದಲ್ಲಿ ಸುರಿಯುವಿಕೆಯು ಮುಂದುವರಿಯುತ್ತದೆ, ಏಕೆಂದರೆ ನಾವು ಇಬ್ಬರು ಇದ್ದೇವೆ. ಎರೆಹುಳು ಗೊಬ್ಬರವು ಸಂಪೂರ್ಣವಾಗಿ ಒಣಗಿರುವುದರಿಂದ ಫಿಲ್ಟರಿಂಗ್ ತುಂಬಾ ಸರಳವಾಗಿ ನಡೆಯುತ್ತದೆ, ಹಾಗೂ ಎರೆಹುಳು ಗೊಬ್ಬರವು ಕೈಯಲ್ಲಿ ಹಿಡಿಯಲು ತುಂಬಾ ಚೆನ್ನಾಗಿ ನಯವಾಗಿ ಕಾಣುತ್ತದೆ. ಅದನ್ನು ನೀವು ಇಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಸಂಪೂರ್ಣ ಪ್ರಕ್ರಿಯೆಯು ತುಂಬಾ ತೃಪ್ತಿಕರವಾಗಿದೆ. ಈಗ ನಾವು ಖಾಲಿ ಚೀಲಗಳನ್ನು ತರೋಣ ಹಾಗೂ ಚೀಲಗಳಿಗೆ ಎರೆಹುಳು ಗೊಬ್ಬರವನ್ನು ತುಂಬಿಸಲು ಆರಂಭಿಸೋಣ. ನಾವು ಚೀಲವನ್ನು ಪೂರ್ತಿಯಾಗಿ 50 kg ತುಂಬಿಸುವುದಿಲ್ಲ, ಸ್ವಲ್ಪ ಕಡಿಮೆ ತುಂಬುತ್ತೇವೆ. ಏಕೆಂದರೆ ತುಂಬಿದ ಮೇಲೆ ಅವುಗಳನ್ನು ತೆಗೆದುಕೊಂಡು ನಾವು ಶೆಡ್ಡಲ್ಲಿ ಹೋಗಿ ಇಡಬೇಕು. ಪೂರ್ತಿ ಚೀಲ ತುಂಬಿದರೆ ತೆಗೆದುಕೊಂಡು ಹೋಗಲು ತುಂಬಾ ಭಾರವಾಗುತ್ತದೆ. ಆದ್ದರಿಂದ ಪ್ರತಿ ಖಾಲಿ ಚೀಲಕ್ಕೆ 30 ರಿಂದ 40 kg ತುಂಬುವುದು ನಮ್ಮ ಪ್ಲಾನ್ ಆಗಿದೆ.
ಇದರಿಂದ ಒಬ್ಬ ವ್ಯಕ್ತಿಯು ಅವನ್ನು ಸರಾಗವಾಗಿ ಹೊತ್ತುಕೊಂಡು ಹೋಗಬಹುದು. ಇದನ್ನು ನಾವು ಈ ಸದ್ಯಕ್ಕೆ ಸೆಡ್ಡಿನಲ್ಲಿ ಇಡುತ್ತಿದ್ದೇವೆ. ಅದನ್ನು ಮುಂದಿನ ವಾರ ನಮಗೆ ಬೇಕಾದ ಕೆಲಸಕ್ಕಾಗಿ ಉಪಯೋಗಿಸಿಕೊಳ್ಳುತ್ತೇವೆ. ಅದನ್ನು ಯಾವ ಉದ್ದೇಶಕ್ಕಾಗಿ ಹೇಗೆ ಬಳಸುತ್ತೇವೆ ಎಂದು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ. ಇಲ್ಲಿ ಈಗ ಒಬ್ಬ ವ್ಯಕ್ತಿಯು ಕಚ್ಚಾ ಎರೆಹುಳು ಗೊಬ್ಬರವನ್ನು ಸುರಿಯುವುದು ಮುಂದುವರಿಸಿದ್ದಾರೆ ಹಾಗೂ ನಾನು ರೆಕಾರ್ಡ್ನೊಂದಿಗೆ ಚೀಲಗಳನ್ನು ತುಂಬುತ್ತಿದ್ದೇನೆ. ಸುರಿಯುವಾಗ ನಾನು ಸ್ವಲ್ಪ ನನ್ನ ಕೆಲಸವನ್ನು ನಿಲ್ಲಿಸಬೇಕಾಗುತ್ತೆ, ಏಕೆಂದರೆ ಸೋಸಿದ ಎರೆಹುಳು ಗೊಬ್ಬರ ನನ್ನ ಮೇಲೆ ಬೀಳುವ ಸಂಭವ ಇರುತ್ತದೆ. ಇಲ್ಲಿ ತಾವು ಗಮನಿಸಬಹುದು, ಸಾಕಷ್ಟು ಎರೆಹುಳುಗಳು ಸಹ ಕಂಡು ಬರುತ್ತಿವೆ ಗುಂಪು ಗುಂಪಲ್ಲಿ. ಅವುಗಳನ್ನು ತೆಗೆದುಕೊಂಡು ನಾವು ಹೋಗಿ ಹೊಸ ಗೊಬ್ಬರದ ಗುಂಪಿಗೆ ಸೇರಿಸುತ್ತಿದ್ದೇವೆ. ಈ ಕೆಲಸವು ನಡೆಯುತ್ತಲೇ ಇದೆ, ಯಾಕೆಂದರೆ ನಮಗೂ ಗುಂಪು ಗುಂಪಾಗಿ ತುಂಬಾ ಎರೆಹುಳುಗಳು ಸಿಗುತ್ತವೆ. ಅವೆಲ್ಲವನ್ನು ತೆಗೆದುಕೊಂಡು ಹೋಗಿ ಹೊಸ ಕಾಂಪೋಸ್ಟ್ ಗುಂಪಿಗೆ ಸೇರಿಸುತ್ತಿದ್ದೇವೆ. ಹೀಗಾಗಿ ಹೆಚ್ಚಿನ ಎರೆಹುಳುಗಳು ಕಂಡು ಬರುತ್ತಿರುವುದರಿಂದ ಕೆಲಸ ಸ್ವಲ್ಪ ನಿಧಾನವಾಗಿ ನಡೆಯುತ್ತಿದೆ. ಇಲ್ಲಿ ತಾವು ಗಮನಿಸಬಹುದು ಹೇಗೆ ಎರೆಹುಳುಗಳು ಗುಂಪಾಗಿ ಸೇರಿಕೊಂಡಿವೆ ಎಂದು. ಈಗ ಎರೆಹುಳು ಗೊಬ್ಬರವನ್ನು ಸುತ್ತಲೂ ಇರುವುದನ್ನು ನಾವು ಸಂಗ್ರಹಿಸಿದ್ದೇವೆ. ಹೊರಗಿನ ಭಾಗದಲ್ಲಿರುವ ಎರೆಹುಳ ಗೊಬ್ಬರವನ್ನು ನಾವು ಸಂಗ್ರಹಿಸಿದ್ದೇವೆ. ಮಧ್ಯಭಾಗದಲ್ಲಿ 3-4 ಅಡಿ ಅಷ್ಟು ಇರುವ ಮಧ್ಯಭಾಗವನ್ನು ಬಿಡುತ್ತಿದ್ದೇವೆ, ಏಕೆಂದರೆ ಮಧ್ಯಭಾಗದಲ್ಲಿ ತುಂಬಾ ಕಠಿಣವಾಗಿದೆ. ಏಕೆಂದರೆ ನಮ್ಮ ಮಧ್ಯಭಾಗದಲ್ಲಿ ನಾವು 2-4 ಇಂಚಿನಷ್ಟು ಮಣ್ಣನ್ನು ಹಾಕಿದ್ದೇವೆ, ಮಣ್ಣಿನ ಪದರು. ಆ ಮಣ್ಣಿನ ಪದರಿನ ಮೇಲೆ ಮತ್ತೆ ಕಚ್ಚಾ ವಸ್ತುವನ್ನು ಸೇರಿಸಿದ್ದೆವು. ಮಣ್ಣಿನ ಪದರಲ್ಲಿದ್ದ ಎಲ್ಲಾ ಕಚ್ಚಾ ವಸ್ತುವು ಕರಗಿ ಎರೆಹುಳು ಗೊಬ್ಬರವಾಗಿದೆ, ಅದನ್ನು ತೆಗೆದುಕೊಂಡಿದ್ದೇವೆ. ಆದರೆ ಮಧ್ಯದಲ್ಲಿ ಹಾಕಿದ್ದ ಒಂದು ಲೇಯರ್ ಮಣ್ಣಿನ ಪದರು ತುಂಬಾ ಗಟ್ಟಿಯಾಗಿದೆ, ಅದನ್ನು ಒಡೆಯುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಇಲ್ಲಿಗೆ ನಾವು ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಿದ್ದೇವೆ. ಆದರೆ ಈ ಮಣ್ಣಿನ ಪದರವನ್ನು ಛಿದ್ರವಾಗಿ ಒಡೆದು ಅದರಲ್ಲಿ ಸ್ಲರಿಯನ್ನು ಸೇರಿಸುತ್ತಿದ್ದೇವೆ. ಸಾಕಷ್ಟು ಸ್ಲರಿಯನ್ನು ಸೇರಿಸಿ ಮರುದಿನ ಅದರ ಮೇಲೆ ಯಾವುದಾದ್ರೂ ವಸ್ತುವಿನಿಂದ ಮುಚ್ಚುತ್ತೇವೆ, ಮಲ್ಚಿಂಗ್ ತರ. ತದನಂತರ ಅದನ್ನು ಕೆಲ ತಿಂಗಳವರೆಗೆ ಬಿಟ್ಟು ಬಿಡುತ್ತೇವೆ, ತಿಂಗಳು ಅಥವಾ ಕೆಲವು ವಾರಗಳವರೆಗೆ. ಆವಾಗ ಆ ಮಣ್ಣಿನ ಪದರವು ತುಂಬಾ ಮೃದುವಾಗಿರುತ್ತದೆ ಹಾಗೂ ಅದನ್ನು ನಾವು ತೆಗೆದುಕೊಳ್ಳುತ್ತೇವೆ. ಸ್ಲರಿಯನ್ನು ಹಾಕುವುದಕ್ಕಿಂತ ಮುಂಚೆ ಆ ಮಣ್ಣಿನ ಪದರಿಗೆ ಸಾಕಷ್ಟು ನೀರನ್ನು ಕೊಡುತ್ತಿದ್ದೇವೆ. ತಾವು ವಿಡಿಯೋವನ್ನು ಕೊನೆಯವರೆಗೆ ನೋಡಬಹುದು. ನಾವು ಸ್ಲರಿಯನ್ನು ಹೇಗೆ ಹಾಕಿದ್ದೇವೆ, ಕವರನ್ನು ಹೇಗೆ ಹಾಕಿದೆವು ಎಂಬುದನ್ನು ನೀವು ಕೊನೆಯವರೆಗೆ ನೋಡಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
only that side. So while taking out this vermicompost, after filtering, whatever residue came, that we have thrown here on this bed, new bed. So we took only half of it. We didn't take completely because that was sufficient as of now. And also there was a hard pan. Means one layer of soil we had kept in between. That one layer of soil became very hard. We have taken top 6 inch and surrounding area, but it was very hard there due to that soil layer. So that's how we loosened the soil and kept the slurry, so that next time soil layer can be easily removed and can take out the below one also. So we'll throw slurry here also today. ಇಲ್ಲಿ ಗೊಬ್ಬರಕ್ಕೆ ಹಾಕಿದ್ದಾರೆ. ಹೆಂಡಿ ನೀರಾದ ಹಾಕಿರ್ತಾರೆ ಇದಕ್ಕೆ. Requesting you to like, share and subscribe our videos.